ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಚ್ಚ. ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮೇ ನಂತರ 1 ವರ್ಷಗಳ ಕಾಲ ಯಾವ ರಾಶಿಗೆ ಗುರುಬಲ ಇರುವಂಥದ್ದು ಅಂದರೆ ಒಂದೊಂದು ರಾಶಿಗೆ ಒಂದೊಂದು ವರ್ಷ ಇರುವಂಥದ್ದು. ಅದು ನಿಮ್ಗೆ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಈಗಾಗಲೇ ಯಾರಿಗೆಲ್ಲ ಗುರುಬಲ ಇದೆ, ನಾನು ಇನ್ನು ಮುಂದಿನ ಅಂದರೆ ಮೇಯಿಂದ ಮತ್ತೊಂದು ಮೇಯವರೆಗೆ 1 ವರ್ಷಗಳ ಕಾಲ ಯಾರಿಗೆ ಗುರುಬಲ ಇರುವಂಥದ್ದು ಅಂತ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ಈಗ ಯಾರಿಗೆ ಸದ್ಯಕ್ಕೆ ಗುರುಬಲ ನಡೀತಾ ಇದೆ ಅಂತ. ಅದ್ರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಲೈಕ್ ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತಲ್ಲ, ಕ್ಲಿಕ್ ಮಾಡಿ. ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನನ್ನ ಜೊತೆ ಏನಾದರೂ ಹಂಚ್ಕೋಬೇಕು, ನಿಮ್ಮ ನೋವನ್ನು ಅಥವಾ ಏನಾದರೂ ಪ್ರಶ್ನೆಯನ್ನು, ಅದಕ್ಕೆ ಏನಾದರೂ ಪರಿಹಾರ ಅಥವಾ ಏನಾದರೂ ಸಮಾಧಾನದ ಮಾತು ಬೇಕು ಅಂದರೆ ಅದನ್ನು ಕೂಡ ಬರೆದು ತಿಳಿಸಿ. ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕ್ಬೋದು, ಗೊತ್ತಿಲ್ಲ ಅಂದರೆ. ಹಾಗೆಯೇ ಇನ್ನೊಂದು ಏನು ಅಂದರೆ ಸ್ಪಷ್ಟವಾಗಿರಬೇಕು. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು. ಹಾಗೇನೋ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು, ಡೇಟ್ ಆಫ್ ಬರ್ತ್ ಹಾಕಿ. ಅದೇ ಯಾರಿಗಾದರೂ ವಿಶ್ ಮಾಡಬೇಕು ಒಳ್ಳೆ ರೀತಿಯಲ್ಲಿ, ಅದನ್ನು ಕೂಡ ನೀವು ನನ್ನ ಚಾನಲ್ ಮುಖಾಂತರ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಬರೆದು ಕಳಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಗಚ್ಚ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಗುರುಬಲ ಅಂದ್ರೇ ತಮಗೆ ಒಂದು ಏನೋ ಒಂದು ಎಷ್ಟೇ ಸಮಯ ಚೆನ್ನಾಗಿಲ್ಲ ಅಂದರೂ ಆ ಗುರುಬಲ 1 ವರ್ಷಗಳ ಕಾಲ ಗುರುಬಲ ಬಂದಾಗ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಏನಾಗೋದು, ಇನ್ಕಂಪ್ಲೀಟ್ ಏನಾದರೂ ಕೆಲಸ ಕಾರ್ಯಗಳು ಇದ್ದರೆ ಅದು ಕಂಪ್ಲೀಟ್ ಆಗುವಂಥದ್ದು, ಅಥವಾ ಮದುವೆ ವಿಷಯದಲ್ಲಿ ಒಳ್ಳೆಯದಾಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗುವಂಥದ್ದು, ಯಾವುದಾದ್ರೂ ಒಂದು ಒಳ್ಳೆಯ ಯೋಚನೆಯನ್ನು ಆಗ್ತಾ ಇದ್ದರೆ, ಕಾರ್ಯರೂಪಕ್ಕೆ ಬರದೇ ಇದ್ದರೆ ಗುರುಬಲ ಬಂದಾಗ ಅದೆಲ್ಲ ಆಗುವಂಥದ್ದು. ಅಂದರೆ ನಾನು ಹೇಳೋದು 1 ವರ್ಷಗಳ ಕಾಲ ಗುರು ಒಂದು ರಾಶಿಯಿಂದ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದಾಗ ಯಾವೆಲ್ಲ ರಾಶಿಗೆ ಏನಾಗುತ್ತೆ. ಈಗ ಪ್ರಸ್ತುತ ಅವರು ವೃಷಭ ರಾಶಿಯಲ್ಲಿ ಇರುವಂಥದ್ದು, ಗುರು ವೃಷಭ ರಾಶಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಅವರು ಮೇ ನಂತರ ಮಿಥುನ ರಾಶಿಗೆ, ಮೇಯಲ್ಲಿ ಮಿಥುನ ರಾಶಿಗೆ ಹೋಗುವಂಥದ್ದು. ಹಾಗೆ 1 ವರ್ಷಗಳ ಕಾಲ ಮಿಥುನದಲ್ಲಿ ಇರುವಂಥದ್ದು. ಆಗ ಯಾವ ರಾಶಿಗೆಲ್ಲ ಗುರುಬಲ ಇದೆ ನಾನು ಹೇಳಿದಾಗ ನಿಮಗೆ ಅರ್ಥ ಆಗ್ಬೋದು. ಯಾವೆಲ್ಲ ರಾಶಿಗೆ ಮೇ ನಂತರ ಗುರುಬಲ ಇದೆ ಅಂತ ಹೇಳಿದಾಗ ಈ ಒಂದು ಅದೇ ರಾಶಿಯನ್ನು ಬಿಟ್ಟು ಬೇರೆ ರಾಶಿಯವರಿಗೆ ಈಗ ಗುರುಬಲ ನಡೀತಾ ಇದೆ ಅನ್ನೋ ಒಂದು ಅರ್ಥ. ಆ ಸಮಯದಲ್ಲಿ ನೀವು ಮದುವೆಗೆ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ಕೆ ಇದು ಮಾಡಿದರೆ, ಶುಭ ಕಾರ್ಯಕ್ಕೆ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುವಂಥದ್ದು ಅಂತಲೇ ಹೇಳ್ಬೋದು. ಯಾವೆಲ್ಲ ರಾಶಿಗೆ ಮಿಥುನಕ್ಕೆ ಬರುವಂಥದ್ದು, ಈಗ ವೃಷಭದಲ್ಲಿರ್ತಾರೆ. ಮೇಯಲ್ಲಿ ಅವರು ಎಲ್ಲಿ ಬರ್ತಾರೆ ಅಂದರೆ ಮಿಥುನಕ್ಕೆ ಬರುತ್ತಾರೆ. ಮಿಥುನಕ್ಕೆ ಬಂದಾಗ ಯಾವೆಲ್ಲ ರಾಶಿಗೆ ಗುರುಬಲ ಇದೆ ಅಂತ ನೋಡೋದಾದರೆ ವೃಷಭಕ್ಕೆ ಇದೆ, ಆನಂತರ ಸಿಂಹಕ್ಕೆ ಇದೆ, ತುಲಾಕ್ಕೆ ಇರುತ್ತೆ, ಆನಂತರ ಧನುರಾಶಿಗೆ ಇರುತ್ತೆ, ಆನಂತರ ಕುಂಭ ಮೀನಕ್ಕೆ ಇರುವಂಥದ್ದು. ಇದೆಲ್ಲ ರಾಶಿಗೆ ಗುರುಬಲ ಬರುವಂಥದ್ದು. ಈಗಾಗಲೇ ಯಾವ ರಾಶಿಗೆ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅಂದರೆ ವೃಷಭದಲ್ಲಿ ಇರ್ತಾರೆ. ನೆಕ್ಸ್ಟ್ ಮಿಥುನಕ್ಕೆ ಬಂದಾಗ ನಾನು ಇನ್ನೊಂದು ಸಲ ಹೇಳ್ತೇನೆ, ಮಿಥುನಕ್ಕೆ ಬರ್ತಾರೆ. ಆಗ ಯಾವೆಲ್ಲ ರಾಶಿಗೆ ಬರುತ್ತೆ ಅಂದರೆ ವೃಷಭಕ್ಕೆ ಬರುತ್ತೆ, ಸಿಂಹ, ತುಲಾ, ಆನಂತರ ಧನು, ಆನಂತರ ಕುಂಭ ಮೀನ, ಇವೆಲ್ಲ ರಾಶಿಗೆ ಗುರುಬಲ ಬರುವಂಥದ್ದು. 1 ವರ್ಷಗಳ ಕಾಲ ಗುರುಬಲ ಬಂದರೆ ಏನೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಸಮಯ ಒಳ್ಳೆಯದಿಲ್ಲ ಅಂತ ಅಂದರೂ ಗುರುಬಲ 1 ವರ್ಷಗಳ ಕಾಲ ಇದ್ದಾಗ ಆದಷ್ಟು ಒಂದು ಎಲ್ಲ ಒಳ್ಳೆಯ ಶುಭ ಕಾರ್ಯದಲ್ಲಿ ಆಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಆದಷ್ಟು ಶುಭವಾಗುತ್ತೆ. ಧನ್ಯವಾದಗಳು.